ಶಬ್ದ ಕಾರ್ಯಕ್ರಮ ಇಟ್ಟಿದ್ರ ಸಂಸ್ಕೃತ 12 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಸಂಸ್ಕೃತ ಕಲಿತು ನಾರಾಯಣಪುರ ಎಲ್ಲ ಹೋಯ್ತು. ಒಂದ್ಸಲಾಗಿ ಎಲ್ಲ ರೈತರಿಗೆ ಇಷ್ಟು ದಿನ ಆದ್ರೆ ಭಾಳ ಆತಂಕದಾಗಿದ್ದರು ಜನ ರೀ. ಈಗ ನೀರು ಜಾಸ್ತಿ ಬಂದಲ್ಲಿಂದ ಖುಷಿಲಿಂದ ಅದ ರೀ. ಆದ್ರೆ ದರ್ಶನ ನಾವು ಬರ್ತಿದ್ವಿ ಸರ್, ಆದ್ರೆ ಇವತ್ತು ದಿನ ದರ್ಶನ ತಗೊಲಾರ್ದಂಗೆ ಆಗಿದ್ರಿ ನೀರು ಜಾಸ್ತಿ ದಿವಸಲಾಗಿ ಸರ್. ಇವತ್ತು ಸುಮಾರು ಏನಿಲ್ಲ ಅಂದ್ರೆ 50ರಿಂದ 52 ಸರ್ಕ್ಲೂಸ್ ನೀರು ಬಿಟ್ಟಿದ್ದಾರೆ ಸರ್. ಇವು ದಿನ ಇಲ್ಲಿ ಹೆಂಗೆ ದಿನನಿತ್ಯ ಬರ್ತೀವಿ, ದೂರ್ಲಿಂದ ನಮಸ್ಕಾರ ಮಾಡಿ ಹೋಗ್ತೀವಿ ಸರ್. ಆಯ್ತು ರೀ, ಈಗ 2-3 ತಿಂಗಳು ಇದೆ ರೀ, ನೀರು ಜಾಸ್ತಿ ಫುಲ್ ಆಗ್ತಾವ್ರಿ. ಈಗ ಅನುಕೂಲ ಆಯ್ತು ಸರ್, ಎಲ್ಲ ರೈತರಿಗೆ ಭಾಳ ಖುಷಿ ಆಗಿದ್ರು ಸರ್. ಇಲ್ಲಾಂದ್ರೆ ಒಂದು ಬೆಳೆ ಅಂದ್ರೆ ರೈತರು ಭಾಳ ಪರೇಶಾನ್ ಆಗ್ತಿದ್ರು. ಈಗ ಮೊದಲೆಲ್ಲ ನೀರಿಟ್ಟಿದ್ದ ಮೇ ಎಂಡು ಅಥವಾ ಏನಪ್ಪ ಅಂದ್ರೆ ಜೂನ್ ಜುಲೈದಾಗ ಒಟ್ಟೆ ನೀರಿಟ್ಟಿವಿ ಸರ್. ಒಂದು ಸ್ವಲ್ಪ ಕಲ್ಲು ಮುಚ್ಚಿಲ್ಲ, ನಾವೆಲ್ಲ ಅಲ್ಲಿ ಸ್ನಾನ ಮಾಡಿ ಮುಖ ತಗೊಳಕ್ಕೆ ಹೋಗಿ ಅಲ್ಲಿ ಮತ್ತು ಈ ಕಡೆ ಎಲ್ಲ ಬರ್ತೀವಿ.
ನೀರು ಹಾಕ್ತಾರೆ ನೀರಿದ್ದೀನಿ ಸರ್. ನೀರು ಬಂದವರು ದರ್ಶನ ಮಾಡೋಕ್ಕೂ ಅನುಕೂಲ ಆಗಿದೆ ಸರ್, ರೈತರಿಗೂ ಅನುಕೂಲ ಆಗ್ಯದ. ಮತ್ತು ಇನ್ನೊಂದು ಮಾತು ಸರ್, ಇಲ್ಲಿ ಸ್ಥಳೀಯ ಶಾಸಕರು ಯಾರೇ ಇದ್ರು ಈ ಗುಡಿ ಡೆವಲಪ್ಮೆಂಟ್ಸ್ ಎಲ್ಲ ಸ್ವಲ್ಪ ಏನನ್ನ ಪೋಂಟಿಂಗ್ ಮಾಡಿ ಸರಿಯಾಗತ್ತಲ್ಲ, ಅಲ್ಲಿ ಸನ್ನತಿದಾಗ ಮಾಡಿರೋ ಸರ್. ಅಂದರೆ ಇಲ್ಲಿ ಸ್ಥಳೀಯ ಶಾಸಕರು ಯಾರು ಚೆನ್ನಾಗಿ ತುಮರಿಯಲ್ಲಿ ಯಾರೇ ಅವ್ರು ಸ್ವಲ್ಪ ಇಲ್ಲಿ ಗುಡಿಗೆ ಡೆವಲಪ್ಮೆಂಟ್ಸ್ ಇಲಾಖೆ ಪೊಲಿಟಿಕ್ಸ್ ಇಲಾಖೆ ಏನು ಅಭಿವೃದ್ಧಿ ಮಾಡಿ ಸ್ವಲ್ಪ ಒಳ್ಳೆಯದಾಗ್ತದೆ ಅಂತ ನಮ್ಮ ಮನವಿಯ ಸರ್. ಕರ್ನಾಟಕದ ಭಕ್ತಕೋಟಿ ಜನತೆಗೆ ನನ್ನ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳು. ನಾವು ಇಲ್ಲಿ ಯಾದಗಿರಿ ಹತ್ರ ಭೀಮಾ ನದಿಯ ಒಡಲಿನಲ್ಲಿ ನಿಂತಿದ್ದೀವಿ. ಇಲ್ಲಿ ದಿವಸ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಬರ್ತಾ ಇದ್ದು. ನೀರು ಮೊದಲು ಇರಲಿಲ್ಲ, ಬತ್ತೋಗಿತ್ತು. ಆದರೆ ಇವಾಗ ಒಂದೇ ದಿವಸಕ್ಕೆ ನೀರಿನ ಮಟ್ಟ ಏರಿಕೆ ಆಗಿ ಫುಲ್ ಭರ್ತಿಯಾಗಿದೆ ಡ್ಯಾಮು. ಆದರೂ ಕೂಡ ತುಂಬ ಖುಷಿ ಆಗ್ತಿದೆ ಮತ್ತು ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ಕರ್ನಾಟಕ ಅಂತ ಅಂದರೆ ಶರಣರು ಬಂದಂಥ ನಾಡು. ಇದು ಯಾವ ಕಾಲಕ್ಕೂ ಕೂಡ ಕರ್ನಾಟಕದಲ್ಲಿ ಮಳೆ ಇಲ್ಲ ಅಂದರೂ ಕೂಡ ಈ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ಬರ್ತಾ ಇರ್ತದೆ. ಈ ವರ್ಷ ಅಧಿಕ ಮಾಸ ಬಂದಿರೋದ್ರಿಂದ ಮಳೆ ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಕೊರತೆ ಆಗಿತ್ತು ಇಲ್ಲಿವರೆಗೂ. ಇನ್ನು ಆಗಸ್ಟ್ ತಿಂಗಳಿಂದ ಫುಲ್ಲು ಮಳೆ ಬರ್ತಕ್ಕಂಥ ಸಂದರ್ಭ ಇದೆ, ಅನಾಹುತಗಳು ಆಗ್ತಕ್ಕಂಥದ್ದು ಇದೆ. ಆಗಸ್ಟ್ನಿಂದ ಡಿಸೆಂಬರ್ವರೆಗೂ ಪೂರ್ತಿ ಮಳೆ ಮುಂದುವರಿಯುತ್ತದೆ. ಎಲ್ಲ ನದಿಗಳು ಕೂಡ ತುಂಬಿ ಹರಿತವೆ, ಇದರಲ್ಲಿ ಯಾವುದೇ ಡೌಟ್ ಬೇಡ. ಕಾವೇರಿ ಮಾತಲ್ಲಿ ನೀರಿಲ್ಲ ಅಂದರೂ ಕೂಡ ಆಗಸ್ಟ್ನಿಂದ ಸೆಪ್ಟೆಂಬರ್ ಲಾಸ್ಟ್ ಅನ್ನಿಸ್ಕೊಳ್ಳೋದ್ರೊಳಗೆ ಕಾವೇರಿ ಮಾತೆನೂ ತುಂಬ್ತಾಳೆ. ತುಂಬು ಹೃದಯದ ಸ್ವಾಗತ. ಭೀಮಾ ನದಿ ಫುಲ್ಲು ಬತ್ತೋಗಿತ್ತು, ಒಂದೇ ನೈಟ್ನಲ್ಲಿ ನೀರು ಫುಲ್ ಭರ್ತಿಯಾಗಿ ಬರ್ತಾ ಇದೆ. ಆದರೂ ಕೂಡ ಇವಾಗ ದರ್ಶನ